ನಮಸ್ಕಾರ. ಲೋಕಗುರು ಕನಕದಾಸರ ಆಧ್ಯಾತ್ಮಿಕ ಕೀರ್ತನೆಗಳ ಅಂತರ್ಗತ ಸತ್ವವನ್ನು ಸಾರುವ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಕ್ರಮ ಆಲಯದಿಂದ ಬಯಲಿಗೆ ಕಾರ್ಯಕ್ರಮದ 2ನೇ ಅವತರಣಿಕೆಯನ್ನು ನಾವಿಂದು ನೋಡುತ್ತಿದ್ದೇವೆ. ಕನಕದಾಸರು 98 ವರ್ಷಗಳ ಕಾಲ ನಿಡುಬಾಳು ಬಾಳಿದ ಸುದೀರ್ಘ ಜೀವನಾನುಭವದ ಸಂತರು. ಅವರ ಬದುಕಿನಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಪಡೆದ ಅನುಭವಗಳನ್ನು ಹಾಡಾಗಿ ಹಾಡುತ್ತಾ ಸಾಗಿದ ಸಂತರು. ಸಂತ ಕನಕದಾಸರ ಬದುಕು ನಿಂತ ನೀರಲ್ಲ, ಸದಾ ಹರಿಯುವ ಪ್ರವಾಹದಂತೆ, ಗಂಗೆಯ ಸಲಿಲದಂತೆ ಸದಾ ಹರಿಯುತ್ತಾ ಸಾಗಿದ ಬದುಕು. ತಾವು ಕಂಡುಂಡ ಅನುಭವಗಳನ್ನು ತಮ್ಮ ಅನುಭವದ ಹೃದಯದೊಂದಿಗೆ ಸಮ್ಮಿಳಿತ ಮಾಡಿಕೊಂಡು ಹಾಡಿದ ಸಂತರವರು. ಕನಕದಾಸರ ಬದುಕಿನಲ್ಲಿ ಏರಿಳಿತಗಳುಂಟು, ಸುಖ ದುಃಖಗಳುಂಟು, ನೋವು ನಲಿವುಗಳುಂಟು. ಅವರು ತಾವು ಕಂಡುಂಡ ಯಾವುದೋ ತಮ್ಮ ಬದುಕಿನ ಯಾವುದೋ ಕಹಿ ಪ್ರಸಂಗವನ್ನು ಸ್ಮರಿಸಿಕೊಂಡು ಅಥವಾ ತತ್ಕ್ಷಣವೇ ಬರೆದ ಒಂದು ಕೀರ್ತನೆ ಆರಿಗಾರಿಲ್ಲ ಆಪತ್ಕಾಲದಳು. ಇದು ಕನಕದಾಸರು ಕಂಡ ಐಹಿಕ ಬದುಕಿನ, ಲೌಕಿಕ ಬದುಕಿನ ಕಟುವಾಸ್ತವ. ಈ ಜಗತ್ತು ಹಣ ಅಧಿಕಾರವುಳ್ಳವರನ್ನ ಓಲೈಸುತ್ತದೆ. ಹಣ ಅಧಿಕಾರವೇ ಸರ್ವಸ್ವದ ಜಗತ್ತು. ಈ ಜಗತ್ತಿನಲ್ಲಿ ಮನುಷ್ಯತ್ವಕ್ಕೆ, ಮನುಷ್ಯ ಪ್ರೇಮಕ್ಕೆ ಅರ್ಥವೇ ಇಲ್ಲ ಎನ್ನುವ ಸಂದೇಶ ಈ ಕೀರ್ತನೆಯಲ್ಲಿದೆ. ಅದನ್ನೇ ಒಂದು ಕಡೆ ಕಂಡುದನ್ನು ಕಂಡಂತೆ ಆಡಿದ ಖಂಡಿತವಾದಿ ಕವಿ ಸರ್ವಜ್ಞ ಹೇಳುತ್ತಾನೆ, ಧನಕನಕ ಉಳ್ಳನಕ ದಿನಕರನವಲು, ಧನಕನಕ ಹೋದ ಮರುದಿನ ಹಾಳು ರಶುನಕನಕ್ಕು ಸರ್ವಜ್ಞ ಅಂತ. ಹಣ ಅಧಿಕಾರ ಸಂಪತ್ತು ಇದ್ದಾಗ ದಿನಕರ ಸೂರ್ಯನಂತೆ ಜನ ನಮಗೆಲ್ಲ ಬಾಗಿ ನಮಸ್ಕಾರ ಮಾಡ್ತಾರೆ, ಎಲ್ಲ ಸೇವೆ ಸೌಭಾಗ್ಯ ಏನೆಲ್ಲ ಮಾಡ್ತಾರೆ. ಅದು ಹಣ ಹೋದ ಮರ್ದನೆ ಹಾಳು ರಶುನಕ ಅಂದರೆ ಹಾಳಾದ ಊರಿನ ಹಾಳು ಕೊಂಪೆಯ ನಾಯಿಯಂತೆ ಜನ ಕೀಳಾಕೊಂಡ್ರೆ. ಈ ಪ್ರಪಂಚ ವ್ಯಾವಹಾರಿಕ ಜಗತ್ತಿನ ನಾವು ಬದುಕುತ್ತಿದ್ದೇವೆ. ಈ ವ್ಯಾವಹಾರಿಕ ಬದುಕಿನಲ್ಲಿ ವ್ಯಾವಹಾರಿಕವಾದ ಮನುಷ್ಯ ಸಂಬಂಧಗಳನ್ನು ನಂಬದೆ ನಚ್ಚದೆ ಪರಮಾತ್ಮನೊಬ್ಬನನ್ನೇ ನಂಬಿ ನಡೆಯಬೇಕು ಎಂತಕ್ಕಂಥ ಸಂದೇಶವನ್ನು ಕನಕದಾಸರು ಈ ತಮ್ಮ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಇದನ್ನೇ ಒಂದು ಕಡೆ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಬಸವಣ್ಣನವರು ಮತ್ತು ಕನಕದಾಸರ ಬದುಕಿನ ಹಲವಾರು ಘಟನೆಗಳ ನಡುವೆ ಸಾಮ್ಯತೆ ಇದೆ, ಹೋಲಿಕೆ ಇದೆ. ಆ ಬಸವಣ್ಣವರು ಹೇಳ್ತಾರೆ, ಅವರು ಕೂಡ ಅಂದರೆ ಮನುಷ್ಯ ಸಂಬಂಧ ಶಾಶ್ವತ ಅಲ್ಲ ಅರ್ತಾರೆ ಅವ್ರಿಗೆ. ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರ ಕುಂದುವುದಯ್ಯ, ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಅಡ್ಡ ಬಂದಿತೆ, ಅಂಬುದಿಯನ್ನು ಮುನಿ ಆಪೋಷಣ ಕೊಂಬಲ್ಲಿ, ಚಂದ್ರ ಅಡ್ಡ ಬಂದನೆ, ಆರಿಗೂ ಆರಿಲ್ಲ, ಕೆಟ್ಟವಗೆ ಕಳೆಯಿಲ್ಲ, ಕೂಡದ ಸಂಗಮ ದೇವ ನೀನೇ ಜಗದನಂಟ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಕೂಡದ ಸಂಗಮ, ಇವರು ಕಾಗಿನೆಲೆ ಆದಿಕೇಶವ. ಅಂದರೆ ಜಗತ್ತಿಗೆ ಮನುಷ್ಯ ಸಂಬಂಧಗಳು ಶಾಶ್ವತವಲ್ಲ, ಪರಮಾತ್ಮನ ಸಂಬಂಧ ಒಂದೇ ಶಾಶ್ವತ. ಆದ್ದರಿಂದ ನಾವು ನಂಬಬೇಕಾದ್ದು ಪರಮಾತ್ಮನಂತ. ಅವರು ಶಿವ ಅಂತಾರ, ಕನಕದಾಸರು ವಿಷ್ಣು ಅಂತಾರೆ, ಅದೇ ವ್ಯತ್ಯಾಸಕ್ಕೆ. ಅದು ಶಿವ ವಿಷ್ಣು ಎಲ್ಲ ಒಬ್ಬನೇ ಪರಮಾತ್ಮನ ವಿವಿಧ ನಾಮರೂಪಗಳು. ಕನಕದಾಸರ ಕೀರ್ತನೆ ಒಂದ್ಸರಿ ತಮ್ಮದು ಹೇಳ್ಬಿಡ್ತೀನಿ. ಆರಿಗಾರಿಲ್ಲ ಆಪತ್ ಕಾಲದೊಳಗೆ, ವಾರಿಜಾಕ್ಷನ ನಾಮ ನೆನೆ ಕಂಡೆ ಮನವೇ, ಹಸಿದು ಬಳಲುವಾಗೆ ಹಗೆ ಕೈಗೆ ಸಿಲುಕಿದಾಗ, ದೇಶಗೊಟ್ಟು ಅಧಿಕ ವ್ಯಾಧಿಯಲ್ಲಿ ಇರುವಾಗ, ಅಸಮಾನನಾದಾಗ, ಅತಿ ಭೀತಿಗೊಂಡಾಗ, ಬಿಸಜನಾಭನ ನಾಮ ನೆನೆ ಕಂಡೆ ಮನವೇ, ಸಾಲದವರೆಳೆವಾಗ, ಚಾಡಿ ಮಾತಿಗೆ ಭೂಪ ಗುಳುಗುಳಿತ ಕೋಪವನ್ನು ತೋರಿದಾಗ, ಮೇಲು ತಾ ನರಿಯದೆಯೇ ನಿಂದೆ ಹೊಂದಿರುವಾಗ, ನೀಲ ಮೇಘ ಶ್ಯಾಮನ ನೆನೆ ಕಂಡೆ ಮನವೇ, ಪಂಥದಲ್ಲಿರುವಾಗ, ಪದವಿ ತಪ್ಪಿರುವಾಗ, ದಂತಿ ಮದವೇರಿ ಬೆನ್ನತ್ತಿದಾಗ, ಕಂತುಪಿತ ಕಾಗಿನೆಲೆ ಆದಿಕೇಶವನ ನಿಶ್ಚಿಂತೆಯಿಂದಲೇ ನೀವು ನೆನೆ ಕಂಡೆ ಮನವೇ ಅಂತ. ಇಲ್ಲಿ ಕನಕದಾಸರು ಬಹುಶಃ ಅವರ ಬದುಕಿನ ಯಾವುದೋ ದುಃಖದ ಪ್ರಸಂಗ, ದುಃಖದ ಘಟನೆಯಲ್ಲಿ ಇದನ್ನು ಬರೀತಾರೆ. ಅದಕ್ಕೆ ಅವರು ಜನರಿಗೆ ಯಾಕೆ ಬಯಸಲಿ, ನನ್ನ ಮನಸ್ಸನ್ನೇ ನಾನು ಸಂತೈಸಿಕೊಳ್ತೇನೆ, ಅದಕ್ಕೆ ಮನವೇ ಅಂತ ಹೇಳ್ತಾರೆ. ಎಲ್ಲ ಕವಿಗಳು, ಅನುಭಾವಿಗಳು ತಮ್ಮನ್ನು ತಾವೇ ಉದ್ದೇಶ ಮಾತಾಡ್ತಾರೆ. ಅದು ಒಂಥರ ಸ್ವಗತ ರೀತಿಯಲ್ಲಿ. ಜನಕ್ಕೆ ಯಾಕೆ ಹೇಳಲಿ ಅಂತ ಇವರು ಅದು ಹೇಳ್ತಾರೆ. ಆರಿಗಾರಿಲ್ಲ ಆಪತ್ ಕಾಲೊಳಗೆ, ಆರಿಗಾರ ಅಂದರೆ ಯಾರಿಗೆ, ಆರಿಗೆ ಅಂದರೆ ಯಾರಿಗೂ ಯಾರೂ ಇಲ್ಲ. ಕೆಟ್ಟ ಕಾಲದಲ್ಲಿ ಮನುಷ್ಯರಿಗೆ ಯಾರೂ ಆಗುವುದಿಲ್ಲ, ಯಾರನ್ನೂ ನಂಬಲಾಗುವುದಿಲ್ಲ.
ವಾರಿಜಾಕ್ಷನ ಅಂದ್ರೆ ಅದು ವಿಷ್ಣು ವಾರಿಜಾಕ್ಷ ಕಮಲ ನಯನನ ನೆನೆ ಅವನ ಬಿಟ್ಟು ಮತ್ತೆ ಯಾರು ಇಲ್ಲ. ಅಕ್ಷ ಅಂದ್ರೆ ಕಣ್ಣು, ವಾರಿಜ ಕಮಲದಂತೆ ಕಣ್ಣುಳ್ಳವನು, ವಾರಿಜಾಕ್ಷ ಅಂದ್ರೆ ವಾರಿಜ ಕಮಲದಂತ ಕಣ್ಣುಳ್ಳ ವಿಷ್ಣುನ ಅವನ ನಾಮ ನೆನೆ ಕಂಡೆ ಮನವೇ. ಅಂದರೆ ಎಂಥದೇ ಆಪತ್ತು ಕಾಲದಲ್ಲಿ ಮನುಷ್ಯರನ್ನ ನೀನು ಕರೆದಾಗ ಅವ್ರು ಯಾರು ನೀನು ಆಪತ್ಕಾಲ ಬರೋದಿಲ್ಲ. ಹಾಗಾಗಿ ಅವ್ರು ಯಾರು ನಂಬದೆ ನೀನು ಆ ವಿಷ್ಣುವನ್ನ ಶಿವನನ್ನ ಪರಮಾತ್ಮ ನಂಬುವಂತ ಹೇಳ್ತಾರವರು. ಅಂದ್ರೆ ಮನುಷ್ಯ ಸಂಬಂಧಗಳು ಖುಷಿಯಾದವು. ಮನುಷ್ಯ ಸಂಬಂಧಗಳು ಕೇವಲ ವ್ಯಾವಹಾರಿಕ ಸಂಬಂಧಗಳು. ಹಣ ಅಧಿಕಾರ ಇದ್ದಾಗ ಬಂದು ಓಲೈಸುವ ಜನ ಹಣ ಅಧಿಕಾರ ಇಲ್ಲದಾಗ ಮರುಕ್ಷಣವೇ ನಮ್ಮಿಂದ ದೂರ ಆಗ್ಬಿಡ್ತಾರೆ. ಇದ್ದಾಗ ಬರುವವರು ಇಲ್ಲದಾಗ ನಮ್ಮಿಂದ ತಾವೇ ದೂರ ಸರಿದೋಗ್ತಾರ. ಒಂದು ವೇಳೆ ನೀವು ದಾರಿ ನಡೆದು ಬರ್ತಿದ್ರು ಕೂಡ ನಿಮ್ಮನ್ನು ಕಂಡು ಕಾಣಂತೆ ನಡೀತಂಥ ಜನ ಅದು ವ್ಯಾವಹಾರಿಕ ಪ್ರಪಂಚ. ಅದಕ್ಕೆ ಆರಿಲ್ಲ, ಯಾರಿಗೂ ಯಾರೂ ಇಲ್ಲ, ಯಾರು ಅವನೇ ದೇವ ಅಂತ ಹೇಳ್ತಾರೆ. ಅವನೊಬ್ಬನೇ ಎಲ್ಲರಿಗೂ ದೇವ. ಆ ದೇವರು ನಂಬಿ ನಡೀರಿ. ಹಸಿದು ಬಳಲವಾಗೆ, ನಿನಗೆ ಹಸಿವಾದಾಗ ಯಾರು ಊಟ ಕೊಳ್ಳದ ಅವಾಗ ಏನು ಬೇಕು, ನೀನು ನೀನು ಪರಮಾತ್ಮ, ನೀನು ಹರಿ ಅಂತೀನಿ. ಹಸಿದು ಬಳಲುವಾಗ, ನೀನು ಹೊಟ್ಟೆಯಿಂದ ಹಸಿದು ಹಸಿವಿನ ತಾಪದಿಂದ ಬಳಲುವಾಗ ನಿನ್ನ ಪರಮಾತ್ಮನ ನೆನೆ. ಹಗೆ ಕೈಗೆ ಸಿಲುಕಿದಾಗೆ ಅಂತ ನಿನ್ನ ವೈರಿಯ ಕೈ ಸಿಕ್ಕಿ. ಈಗ ಯುದ್ಧಗಳು ನಡೆಯಲ್ಲ, ಈ ಹಿಂದಿನ ಕಾಲದ ಯುದ್ಧಗಳು ನಡೀತಿಲ್ಲ. ಯುದ್ಧ ನಡೆದಂತ ನೀನು ಶತ್ರು ಸೈನ್ಯಕ್ಕೆ ನೀನು ಸಿಕ್ಕಾಗ ಆಗ ನೀನು ಪರಮಾತ್ಮ ನೆನೆ, ಅವನೇ ರಕ್ಷಣೆ ಬರ್ತದೆ, ಮತ್ತೆ ಯಾರು ಬರಂಗಿಲ್ಲ. ದಶೆಗಟ್ಟು ಅಧಿಕ ವ್ಯಾಧಿಯಲ್ಲಿ ಇರುವಾಗ, ಅಂದ್ರೆ ಭಯಂಕರ ವ್ಯಾಧಿ ಪೀಡಿತನಾಗಿ ಬಳಲುವಾಗ, ಮನುಷ್ಯನ ಎಷ್ಟೇ ನಮ್ಮ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಎಷ್ಟೇ ನಮಗೆ ಜೊತೆಗಿದ್ರು ಕೂಡ ನೋವು ಬಂದಾಗ, ವ್ಯಾಧಿ ರೋಗ ಬಂದಾಗ ಆ ರೋಗವನ್ನ ನಾವೇ ಅನುಭವಿಸಬೇಕು. ನಮ್ಮ ನೋವನ್ನ ಮತ್ತಾರು ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಹೇಳ್ತಾರೆ ದಶೆಗಟ್ಟು ಅಂದ್ರೆ ದಿಕ್ಕುಗಟ್ಟು ನೋವಿಂದ ಉದಾರ್ತಿದಾಗ ದಶೆಗಟ್ಟು ಅಧಿಕ ವ್ಯಾಧಿ ಅಂದ್ರೆ ಬಹು ಭಯಂಕರವಾದಂತಹ ಮಾರಕವ ರೋಗದಲ್ಲಿ ಸಿಕ್ಕು ಇರುವಾಗ ನೀನು ಆ ದೇವ್ರನ್ನೇ ಮತ್ತೆ ಯಾರು ಬರ್ತಾರೆ, ಮನುಷ್ಯ ಯಾರು ನಮ್ಮ ನೋವು ತಗೋಗಲ್ಲ. ಬೇಗ ಹೆಚ್ಚಂದ್ರೆ ಏನ್ ಮಾಡ್ತಾರೆ, ಇವತ್ತು ಆಸ್ಪತ್ರೆ ಸೇರ್ತಾರೆ, ಅಲ್ಲಿ ನರ್ಸ್ಗಳು ಟ್ರೀಟ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ಯಾರು ನಮ್ಮ ನೋವು ತಗೋಕ್ ಸಾಧ್ಯ ಇಲ್ಲ. ಅದಕ್ಕೆ ನೀನು ಅಂತ ನೋವಿನ ಯಮಯಾತ್ರೆ ಅನುಭವಿಸ ಕೂಡ ನೀನು ಆ ಪರಮಾತ್ಮನ ಸ್ಮರಿಸು. ಅವನ ಸ್ಮರಣ ಮಾತ್ರದಿಂದ ನಿನ್ನ ನೋವು ಕಡಿಮೆ ಆಗಬಹುದು ಅಂತ. ಅಂದ್ರೆ ಆಶಾವಾದಿಯಾಗಿರು, ಅಂದ್ರೆ ಪರಮಾತ್ಮನ ನಾಮದಲ್ಲಿ ಅಷ್ಟು ನೀನು ಅನುರಕ್ತನಾಗಿರು ಅಂತ. ಅಸಮಾನನಾದಾಗ ಅಂದ್ರೆ ಅಸಮಾನ ಅಂದ್ರೆ ನಿನ್ನನ್ನು ಜನ ಕೀಳಾಗಿ ಕಂಡಾಗ, ಅಂದ್ರೆ ಉಳ್ಳವರ ನಡುವೆ ನೀವು ಬಡರೋದಾಗ ಅವ್ರಿಗೆ ಕೆಳಗೆ ಕಾಣ್ತಾರ, ಮೇಲ್ಜಾತಿಯವ್ರನ್ನ ಹೋದಾಗ ಕೆಳಜಾತಿಯವ್ರಿಗೆ ಕೆಳಗಾದ, ಇದು ಅಸಮಾನತೆ. ಅಂದ್ರೆ ಜನರು ನೀನನ್ನು ಅಸಮಾನ ಎಂದು ಕರೆದಾಗ, ನಮಗೆ ಸಮಾನರಲ್ಲಂತ ಟೀಕೆ ಮಾಡಿದಾಗ ಅಂತ ಸಂದರ್ಭದಲ್ಲಿ ಕೂಡ ನೀನು ನೋಯದೆ ಆ ಪರಮಾತ್ಮನ ಸ್ಮರಿಸು. ಅತಿ ಭೀತಿಗೊಂಡಾಗ, ಭಯಗೊಂಡಾಗ ಅಂತ ಬಹಳ ಕತ್ತಲೆಯಲ್ಲೂ ಮತ್ತೆ ಯಾವುದು ವಿಪರೀತ ಪ್ರಸಂಗದಲ್ಲಿ ಭಯ ಬಂದಾಗ, ಅತಿಯಾಗಿ ಭಯಗೊಂಡಾಗ ಆಗ ಕೂಡ ನೀನು ಬಿಸಜನಾಭನ ನೆನೆ. ಅಂದ್ರೆ ಬಿಸಜನಾಭ ಹೊಕ್ಕಳಲ್ಲಿ ಹೂ ಇರ್ತದೆ, ಅಂದ್ರೆ ಹೊಕ್ಕಳು ಹೂವಿನಂತ ವಿಷ್ಣು ಹೊಕ್ಕಳಲ್ಲಿ ಹೂ ಇರೋದ್ರಿಂದ ಬಿಸಜನಾಭ ಅಂತ. ನಾಭ ಅಂದ್ರೆ ನಾಭಿ, ಬಿಸ ಅಲ್ಲಿ ಹೊಕ್ಕಳ ಹೂ ಇರ್ತಕ್ಕಂಥವನು ಅಂತ. ಬಿಸಜನಾಭನ ನಾಮ ನೆನೆ ಕಂಡೆ ಮನವೇ. ಅಂದರೆ ನೀನು ವಿಪರೀತ ಪರಿಸ್ಥಿತಿ ಸಿಲುಕಿದಾಗ, ಸಂಕಷ್ಟದಲ್ಲಿ ಸಿಲುಕಿದಾಗ ಆ ದೇವರನ್ನು ನೆನೆ ಪ್ರಾರ್ಥಿಸು ಅಂತ ಹೇಳ್ತಾರೆ. ಸಾಲದವರೆಳೆವಾಗ, ಇದು ಸಾಮಾನ್ಯವಾಗಿ ಇಂದು ಕೂಡ ನಾವು ಪ್ರಜಾಪ್ರಭುತ್ವ ಭಾರತದಲ್ಲಿ ಬದುಕಿದಾಗ ಆಗ ಮಾಧ್ಯಮಗಳು ವರದಿ ಆಗ್ತಿರ್ತದೆ. ಸಾಲಗಾರರಿಂದ ಇವತ್ತೆಲ್ಲ ಫೈನಾನ್ಸ್ ಕಂಪನಿ ಸಾಲ ಕೊಡ್ತಾರ, ಅವ್ರ ಮನೆಯಿಂದ ಅವ್ರ ಮನೆ ಕೀಲಕ್ಕೆ ಹೊರ ಕಳಿಸ್ತಾರ. ಇಂಥ ಅಮಾನವೀಯ ಘಟನೆಗಳು ಇವತ್ತು ಕೂಡ ನಡೀತಾವ. ಅಂದ್ರೆ ಹಿಂದಿನ ಕಾಲದ ಪರಿಸ್ಥಿತಿ ಆಗಿರ್ಬೇಕು. ಸಾಲ ಮಾಡೋದು ಅನಿವಾರ್ಯ ಕೆಲವರಿಗೆ, ಬಡವರಿಗೆ ಬೇರೆ ಏನು ಗೊತ್ತಿರಲ್ಲ, ಅವ್ರ ಬದುಕು ನಿರ್ವಹಣೆಗೋಸ್ಕರ ಕೃಷಿ ಕಾಯಕಕ್ಕೋಸ್ಕರ ಸಾಲ ಮಾಡ್ತಾರೆ. ಅದೇ ಆ ಸಾಲದವ್ರು ಎಳೆವಾಗ ಅವಾಗ ಹಿಂದಿನ ಧನಿಕರು ಇರ್ತಾರಲ್ಲ, ಕೊಟ್ಟವ್ರು ಸಾಹುಕಾರರು ಅವ್ರನ್ನ ಸಾಲಗಾರನ ಯಾರು ಕೊಟ್ಟಿರ್ತಾರೋ ಅವ್ರ ಹಾಳು ಹಚ್ಚಿ ಮನೆ ದರ ಹೇಳ್ಕೊಂಬಂದು ಅವ್ರ ಮನೆಯಿಂದ ಕೂಡಿಸ್ತಾರೆ. ಇದು ಅತ್ಯಂತ ಅಮಾನವೀಯ ಮನುಷ್ಯತ್ವಹೀನ ಘಟನೆ. ಆದರೂ ಕೂಡ ಅನಿವಾರ್ಯತೆ ಇರ್ತಾರಲ್ಲ, ಅವಾಗ ಅಂತ ಸಂದರ್ಭ ಕೂಡ ಯಾರು ಅಂತ ಬಡವರ ನೆರವು ಯಾರು ಬರಲ್ಲ. ಅವಾಗ ನಿನಗೆ ಒಬ್ಬನೇ ಪರಮಾತ್ಮ. ಆದ್ದರಿಂದ ಸಾಲಗಾರರು ನೀನು ಎಳೆದೊಯ್ಯುವಾಗ ನೀನು ಆ ಪರಮಾತ್ಮ ನೆನೆ, ಆತ ಏನು ದಾರಿ ತೋರಿಸಬಲ್ಲ ಅಂತ. ಚಾಡಿ ಮಾತಿಗೆ ಭೂಪ ಘುಳಿಸುತ್ತ ಕೋಪನು ತೋರಿದಾಗ, ಚಾಡಿ ಮಾತಿಗೆ ಚಾವಡಿ ಹಾಳತೆ ಒಂದು ಗಾದೆ ಇದೆ. ಅಂದ್ರೆ ಚಾಡಿಕೋರರ ಮಾತಿಗೆ ಅರಸ, ಭೂಪಾಲದ ಅರಸ, ಆತ ಚಾಡಿಕೋರರ ಮಾತಿಗೆ ಕೇಳಿ ಏನೋ ಟೀಕೆ ಮಾಡೋದು. ಇದು ಈ ಮಾತು ನೋಡಿದಾಗ ಕನಕದಾಸರ ಬದುಕಿನ ಪ್ರಸಂಗ ಒಂದು ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ಕನಕದಾಸರು ತಿಮ್ಮಪ್ಪ ನಾಯಕದಲ್ಲಿ 7 ಕೊಪ್ಪರಿಗೆ ಹೊನ್ನು ಸಿಕ್ಕುತ್ತಲ್ಲ, ಆ ಹೊನ್ನನ್ನು ತೆಗೆದುಕೊಂಡು ಆದಿಕೇಶನ ಗುಡಿ ಕಟ್ಟಿಸ್ತಾನ. ಮತ್ತೆ ಆ ಊರಿನ ಬಡಬಗ್ಗರಿ ದಾನ ಮಾಡಿ ತಾನು ಜಾತ್ರೆ ಉತ್ಸವ ಮಾಡಿ ನೆಮ್ಮದಿಂದಿರ್ತಾನ. ಆ ಕನಕದಾಸ ಯಾರ ಮಾಂಡಲಿಕನಾಗಿದ್ದನು, ಆನೆಗುಂದಿಯ ದೊರೆ, ಅವನಿಗೆ ಚಾಡಿಕೋರರಿಗೆ ಈ ವಿಷಯ ಹೇಳ್ತಾರೆ. ಕನಕದಾಸ ನಿಮ್ಮ ಭಂಡಾರವನ್ನೇ ಲೂಟಿ ಮಾಡಿ ಈಗೆಲ್ಲ ಐಷಾರಾಮಿ ಜೀವನ ನಡೆಸ್ತಾನಂತ. ಆಗ ಅರಸ ಈ ಚಾಡಿಕೋರರ ಮಾತಿಗೆ ಕೇಳಿ ಅರಸ ಈತನ ದಣಾಯಕ ಪದವಿಯನ್ನ ಕಸಿಕೊಳ್ತಾನ, ಆನೆಗುಂದಿಯ ದೊರೆ. ಅದು ಆ ಪ್ರಸಂಗ ಇರಬಹುದು, ಅದನ್ನ ಸ್ಮರಿಸ್ತದ, ಅದೇ ಇರ್ಬೋದು, ಅಥವಾ ಇನ್ನು ಯಾರೋ ಪ್ರಸಂಗ ನೋಡಿ ಹೇಳಿರ್ಬೋದು. ಚಾಡಿ ಮಾತಿಗೆ ಭೂಪ ಅಂದ್ರೆ ಚಾಡಿಕೋರರ ಮಾತಿಗೆ ಭೂಪ ಅಂದ್ರೆ ಭೂಪಾಲ ಅರಸ
ಗಳಿಸುತ್ತಾ ಅಂದ್ರೆ ಗುಡುಗುಡಿಸುತ್ತಾ ಆರ್ಭಟಿಸುತ್ತಾ ಕೋಪವನ್ನು ತೋರಿದಾಗ ಅಂದರೆ ಆ ಅರಸನ ಕೋಪಕ್ಕೆ ಈಗಂದ್ರೆ ಪ್ರಜಾಪ್ರಭುತ್ವ ನ್ಯಾಯಾಲಯ ಕೋರ್ಟ್ ಕಚೇರಿಗಳ ಮೊರೆ ಹೋಗಬಹುದು. ಸಂವಿಧಾನದ ಪ್ರಬುದ್ಧ ಸಂವಿಧಾನ ನಾವು ಬದುಕ್ತಾ ಇದೀವಿ, ರಕ್ಷಣೆ ಇದೆ. ಆದರೆ ಇಂದಿನ ಕಾಲದ ಅರಸನ ಕಾಲದ ಅರಸೊತ್ತಿಗೆ ಕಾಲದಲ್ಲಿ ಅರಸನೇ ಪ್ರತ್ಯಕ್ಷ ದೇವ. ಅವನು ಸಿಟ್ಟಾದಾಗ ಯಾರ ಹೋಗಕ್ಕಾಗಲ್ಲ. ಆಗ ಅಂತ ಸಂದರ್ಭದಲ್ಲಿ ಕೂಡ ಅರಸ ನಿನ್ನ ವಿರುದ್ಧ ಚಾಡಿಕೋರರ ಮಾತಿಗೆ ಕಿವಿಗೊಟ್ಟು ಅರಸ ನಿನ್ನ ಮೇಲೆ ಕ್ರಮ ತೆಗೆದುಕೊಳ್ಳಲು ಬಯಸಿದಾಗ ಕೂಡ ನೀನು ಯಾರ ಮೊರೆ ಹೋಗದೆ ಆ ಪರಮಾತ್ಮನ ಮೊರೆ ಹೋಗು. ಮೇಲು ತಾನರಿಯದೆ ನಿಂದೆ ಹೊಂದಿರುವಾಗ, ಇದು ಸಾಮಾನ್ಯವಾಗಿ ನಿಂದಕರು ಎಲ್ಲ ಕಡೆ ಇದೇ ಇರ್ತಾರೆ. ಒಬ್ಬ ವ್ಯಕ್ತಿಯ ಏಳಿಗೆನ ಸಹಿಸಕ್ಕಾಗಲ್ಲ. ಅವ ತಾನು ಕಷ್ಟಪಟ್ಟು ತಾನು ಬೆಳೆದು ಮೇಲೆ ಇದ್ರೆ ಇವ್ರಿಗೆ ಅದು ಸಹಿಸಕ್ಕಲ್ಲ. ಅವನು ಕಾಡಿಡಕ್ಕೆ ಏನೋ ನಾಟಕ ಮಾಡ್ತಿರ್ತಾರೆ. ಅವನು ಹಾಗೆ ಮಾಡಿದ ಹೀಗೆ ಮಾಡಿದ ಅಂತೆಲ್ಲ ಸುಮ್ಮನೆ ಅದು ಜನರ ಸ್ವಭಾವ. ಅಂದರೆ ಮತ್ತೊಬ್ಬರ ಏಳಿಗೆಯನ್ನು ಸಹಿಸದ ದುರ್ಜನರು, ದುರ್ಮತಿಗಳು, ದುರ್ಲಿರ್ತಾರಲ್ಲ, ಟೀಕೆ ಮಾಡ್ತಿರ್ತಾರೆ. ಅಂದರೆ ಅವನು ತನ್ನ ಪಾಠ ನಡೆದಿರ್ತಾನೆ. ಇವರು ತಮ್ಮ ಚಾಡಿ ಅದೇ ಪಿಸೋಣ ಮಾತು ಹೇಳ್ತಾರೆ. ಈ ಹೀನ ಚಾಡಿ ಬೆಳಲ್ಲ. ಅದಕ್ಕೆ ಹೇಳ್ತಾರೆ ಮೇಲು ತಾನರಿಯದೆ ಅಂದ್ರೆ ನಿನಗೆ ಗೊತ್ತಾಗದಂತೆಯೇ ನಿಂದೆ ಹೊಂದಿದಾಗ ಜನ ಟೀಕೆ ಮಾಡ್ತಾರೆ. ಸುಮ್ಮನೆ ನಿನ್ನ ಪಾಡಿಗೆ ನಡ್ತಾ ಇದ್ರು ಕೂಡ, ನಿನ್ನ ಪಾಡಿಗೆ ನೀನು ಸ್ವಯಂ ಸಾಧನೆ ಮಾಡೋಕ್ಕೆ ಅಂತ ಸಿದ್ಧಿ ಹೊಂದುತ್ತಾ ಹೋದ್ರು ಕೂಡ ಜನ ಸಹಿಸಲಾರರು. ಹೊಟ್ಟೆ ಕಿಚ್ಚಿರ್ತಾರ, ಹೊಟ್ಟೆ ಉರಿಯ ಜನ ನಿಂದಿಸಿದಾಗ ನೀಲಮೇಘ ಶ್ಯಾಮನ ನೆನೆಕಂಡೆ ಮನವೇ ಅಂದ್ರೆ ನೀಲಮೇಘ ಆಕಾಶ, ನೀಲಾಕಾಶ ಅಂತ ವಿಷ್ಣು ನೀಲಾಕಾಶ ಬಡದೆ ಅಂದ್ರೆ ನೀಲಮೇಘ ಶ್ಯಾಮನ ಅಂತ ವಿಷ್ಣುವನ್ನ ಪರಮಾತ್ಮನ ನೆನೆ ಕಂಡೆ ಮನವೇ ಅಂದ್ರೆ ಈ ಮನುಷ್ಯರ ಬಗ್ಗೆ, ಮನುಷ್ಯರ ಉಸಾವರಿ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನೀನು ಪರಮಾತ್ಮನಲ್ಲಿ ಶರಣ ಹೋಗು ಅಂತ ಹೇಳ್ತಾರೆ. ಪಂಥದಲ್ಲಿರುವಾಗ ಇಂದ ಸ್ಪರ್ಧೆ ಜೂಜ್ ಅಂತ ಕಡ್ದು, ಅವಾಗ ಈ ಆನೆ ಕುದುರೆ ಜೂಜ್ ಕಡ್ತದೆ, ಸ್ಪರ್ಧೆ ಕಡ್ದಲ್ಲ, ದ್ಯೂತ್ ಅಂತ ಆಡ್ತಾರೆ ಜೂಜಾಟ. ಅಂತ ಪಂಥದಲ್ಲಿರುವಾಗ ಸಮೇತ ನೀನು ಸ್ಪರ್ಧೆಗಳಿದಾಗ, ಪಂಥ ಆಡುವಾಗ, ಜೂಜಿನ ಇದ್ದಾಗ ಆ ಪರಮಾತ್ಮ ನೆನ್ನೆ ಅಂದ್ರೆ ನೀನು ಗೆಲ್ಲಿಸಬಹುದು. ಪಗಡೆ ಆಟ ಹೇಗೂ ಬೀಳ್ತದೆ, ಪಗಡೆ ಆಟದಲ್ಲಿ ಗೆಲ್ಲ ಬಹಳ ಕಷ್ಟ, ಅಂದ್ರೆ ಅತ್ಯಂತ ಜಾಣಬೇಕು. ಆ ಪಗಡೆ ಆಟದಲ್ಲಿದ್ದಾಗ ನೀನು ಪರಮಾತ್ಮನಂದ್ರೆ ಪರಮಾತ್ಮ ನಿನ್ನ ಪರವಾಗಿ ನಿನ್ನ ಗೆಲ್ಲಿಸಬಲ್ಲ. ಪದವಿ ತಪ್ಪಿರುವಾಗ ಅಂದ್ರೆ ಇದು ಕೂಡ ಕನಕದಾಸ ಬದುಕಿ ಅವ್ರು ಪದವಿ ತಪ್ಪಿದಲ್ಲ. ಆನೆಗುಂದಿ ಅರಸ ಅವ್ರ ಪದವಿ ಕಸ್ಕೊಂಡಾಗ, ಮಾಂಡಲಿಕ ಪದವಿ ಕಸ್ಕೊಂಡಾಗ, ಅಂದರೆ ನಮ್ಮ ಎಲ್ಲರ ಬದುಕಿನ ಸಾಮಾನ್ಯವಾಗಿ ಅರಸರ ಇರಲಿ, ಇವತ್ತು ಪ್ರಜಾಪ್ರಭುತ್ವ ಇರಲಿ, ಈ ಸರಕಾರದ ಸೇವೆಯಲ್ಲಿದ್ದು ಕೂಡ ತೊಂದರೆಯಾದಾಗ, ಪದವಿ ತಪ್ಪಿದಾಗ ಅಂದ್ರೆ ಅಧಿಕಾರದಿಂದ ವಂಚಿತನಾದಾಗ, ಇನ್ನು ಅಧಿಕಾರ ಇನ್ನು ಕೈ ತಪ್ಪಿ ಹೋದಾಗ, ಅಂದ್ರೆ ಅಧಿಕಾರ ತಪ್ಪೋಯ್ತಲ್ಲ ಹೇಗೆ ಅಂತ ತಲೆ ಮೇಲೆ ಕೈ ಕೊಡಪ್ಪ, ನೀವು ಪರಮಾತ್ಮ ಸ್ಮರಣೆ ಮಾಡು. ಯಾಕಂದ್ರೆ ಯಾವ ನರ ಮನುಷ್ಯರಿಂದ ಏನಾಗಲ್ಲ, ಪರಮಾತ್ಮ ಎಲ್ಲವನ್ನೂ ನೋಡ್ತಾನೆ, ಅವನು ಎಲ್ಲವನ್ನೂ ಮಾಡುತ್ತಾನೆ. ಆದ್ದರಿಂದ ನೀನು ಆ ಪರಮಾತ್ಮನ ಸ್ಮರಿಸು. ದಂತಿ ಮದವೇರಿ ಬೆನ್ನತ್ತಿ ಬಂದಾಗ, ದಂತಿ ಅಂದ್ರೆ ಆನೆ, ಮದಗಜ ಅಂದ್ರೆ ಸೊಕ್ಕೇರಿದ ಆನೆ ನಿನ್ನ ಬೆನ್ನತ್ತಿ ಬಂತಂತ. ಅವಾಗ ಏನ್ ದಾರಿ ಕಾಡಿನಾಗ ಬರ್ತಾ ಇರ್ತೀಯ, ಒಬ್ಬನೇ ಮನುಷ್ಯ ಕಾಡಿನಾಗ ಬಂದಾಗ ಆನೆ ಮದಗಜ ಬೆನ್ನತ್ತಿ ಬರ್ತದ. ಆಗ ಬದುಕುವ ಅವಕಾಶನೇ ಕಡಿಮೆ. ಅಂತ ಸಂದರ್ಭ ಅಂತ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನೀನು ಪರಮಾತ್ಮನ ಸ್ಮರಿಸು. ಆ ಪರಮಾತ್ಮ ಅಂತ ಸಂಕಷ್ಟದಲ್ಲಿ ಕೂಡ ನಿನ್ನ ಜಯ ಬರುತ್ತಾನೆ. ಕಂತುಪಿತ ಕಾಯಿನ ಯಾದಿಕೇಶವನ, ಕಂತುಪಿತ ಅಂದ್ರೆ ಕಾಮನ ತಂದೆ, ಮನ್ಮಥನ ತಂದೆ ವಿಷ್ಣು. ಕಂತುಪಿತ ಕಾಯಿನ ಯಾದಿಕೇಶವನ ನಿಶ್ಚಿಂತೆಯಿಂದಲಿ ಅಂದರೆ ನೀನು ಚಿಂತೆ ಮಾಡದೆ ನಿಶ್ಚಿಂತೆಯಿಂದಲಿ ನೆನೆಕಂಡ ಮನವೇ ಅಂತ. ಅಂದರೆ ಅಂತ ಎಂಥದೇ ಪ್ರಸಂಗದಲ್ಲಿ, ದುರ್ಬರ ಪ್ರಸಂಗದಲ್ಲಿ ಕೂಡ ನೀನು ಆ ಪರಮಾತ್ಮನ ಸ್ಮರಿಸು. ಅವ ನಿನ್ನ ಆಪತ್ಕಾಲದಲ್ಲಿ ಬರುತ್ತಾನೆ, ಸಂಕಷ್ಟ ಕಾತನ ಅಂತ ಇಲ್ಲಿ ಕನಕದಾಸರು ಲೋಕಕ್ಕೆ ಹೇಳ್ತಾರೆ. ಅದಕ್ಕೆ ಅವರು ಆರಿಗಾರಿಲ್ಲ ಅಂದ್ರೆ ಆಪತ್ಕಾಲದಾಗ ಯಾರಾಗಲ್ಲ, ಪರಮಾತ್ಮನ ಬೋನೆ ಆಗುತ್ತಾನೆ. ಆದ್ದರಿಂದ ನೀವೆಂಥದೇ ಪ್ರಸಂಗದಲ್ಲಿ ಕಷ್ಟ, ನಾವು ನಂಬಿದ ಯಾರ ಜನ ನಮ್ಮ ಜೊತೆ ಬರಲ್ಲ. ಹಣ ಅಧಿಕಾರ ಇದ್ದಾಗ ಬಂದು ಓಲೈಸುವ ಜನ, ಹಣ ಸಿರಿ ಸಂಪತ್ತು ಮರದಲ್ಲಿ ಮತ್ತೆ ಯಾರು ಬರಲ್ಲ. ಹಾಗಾಗಿ ನೀ ಹಣ ಇದ್ದಾಗೂ ಸರಿ, ಇಲ್ಲದಾಗೂ ಸರಿ, ನಿನ್ನ ಜೊತೆಗೆ ಯಾವಾಗಲೂ ಇರುವ ಪರಮಾತ್ಮ ಒಬ್ಬನೇ. ಯಾವ ಹೆಂಡರು ಮಕ್ಕಳು ಬಂಧು ಬಾಂಧವರು ಯಾರು ತಂದೆ ತಾಯಿಯರು ಇರ್ತಾರ, ಅವರೆಲ್ಲ ನಿನ್ನಲ್ಲಿ ಸಿರಿ ಸಂಪತ್ತು ಗಟ್ಟಿರುವ ತನಕ, ನಿನ್ನ ಸ್ಥಿತಿ ನೆಟ್ಟ ಇರೋ ತನಕ ಅವರೆಲ್ಲ ನಿನ್ನ ಬಂಧುಗಳು. ಹಣ ನಿನ್ನ ದೂರವಾದ ಕ್ಷಣ ಎಲ್ಲರೂ ನಿನ್ನ ನೊಣದಂತೆ ಕಾಣ್ತಾರೆ, ಅದು ಅತ್ಯಂತ ಅವಹೇಳನದ ಕಾಣ್ತಾರ. ಹಾಗಾಗಿ ಎಲ್ಲ ಕಾಲಕ್ಕೂ ನಾವು ನಂಬಬೇಕಾದ, ನೆಚ್ಚಲೇಬೇಕಾದ ಒಬ್ಬನೇ ವ್ಯಕ್ತಿ ಪರಮಾತ್ಮ. ಯಾಕಂದ್ರೆ ನಮ್ಮ ತಂದೆ ತಾಯಿ ಬಂಧು ಒಳಗ ಹೆಂಡ್ರ ಮಕ್ಕಳ ಸಂಬಂಧ ಈ ಜನ್ಮಕ್ಕೆ ಮಾತ್ರ ಇದೆ. ಆದರೆ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧ ಜನ್ಮ ಜನ್ಮಾಂತರದ ಬಂದಿರ್ತಲ್ಲ, ಇದು ಜೀವನ ಅಖಂಡವಾದು. ಈ ವರ್ಷ ನಾವು ಈಗ ಹುಟ್ಟಿದ್ವಿ ಇದೇ ಜನ್ಮ ಕಡೆ ಅಂತಲ್ಲ, ಬದುಕು ಅಖಂಡವಾದದು. ಅಖಂಡವಾದ ಬದುಕಿನ ನಮ್ಗೆ ಎಷ್ಟು ಜನ ತಂದೆ ತಾಯಿಗಳಿದ್ರು, ಎಷ್ಟು ಜನ ಹೆಂಡ್ರ ಮಕ್ಕಳಾದ್ರು, ಎಷ್ಟು ಜನ ಬಂಧು ಬಳಗ ಗೊತ್ತಿಲ್ಲ. ಆ ಅಖಂಡವಾದ ಬದುಕಿನಲ್ಲಿ ಹಿಂದಿನಿಂದಲೂ ನಮ್ಮ ನೆನಪಿರ್ತಕ್ಕಂಥ, ನಮ್ಮ ಗುರುತು ಹಿಡ್ಕೊಂಡು ಒಬ್ಬನೇ ಒಬ್ಬನು ಪರಮಾತ್ಮ. ಆದ್ದರಿಂದ ನಾವು ನಂಬುವ ನಚ್ಚುವ ಬಂಧು ಅಂದ್ರೆ ಪರಮಾತ್ಮನೊಬ್ಬನೇ, ಮನುಷ್ಯರಲ್ಲ. ಮನುಷ್ಯರು ಇದ್ದಾಗ ಬಂದು, ಇಲ್ಲದಾಗ ದೂರವಾಗ ಮನುಷ್ಯ ಸಂಬಂಧಗಳಿಗೆ ನೀನು ಬಂದಿಯಾಗಿದೆ. ಸದಾ ನಿನ್ನೊಂದಿಗಿರುವ, ನಿನ್ನ ಹಿತವನ್ನೇ ಬಯಸುವ, ನಿನ್ನ ಕಲ್ಯಾಣವನ್ನೇ ಬಯಸುವ. ಅವನೋಡು ಮನುಷ್ಯರು ಏನ್ ಮಾಡ್ತಾರೆ, ನಾವು ಕೊಟ್ಟರೆ ಚೆನ್ನಾಗಂತಾರೆ, ಕೊಡದರೆ ಟೀಕೆ ಮಾಡ್ತಾರೆ. ಆದರೆ ಪರಮಾತ್ಮ ನಾವು ಏನನ್ನೂ ಕೂಡ ಇದ್ದಾಗಲೂ, ನಮ್ಮಿಂದ ಏನನ್ನೂ ನಿರೀಕ್ಷಿಸದೆ ಪರಮಾತ್ಮನು ನಮಗೆ ಎಲ್ಲವನ್ನೂ ಕಣಿಸುವ ಕರುಣನ, ನಿನ್ನ ಉದ್ಧಾರವನ್ನೇ ಬಯಸ್ತಾನ. ಆದ್ದರಿಂದ ಅಂತಹ ಪರಮಾತ್ಮನಿಂದ ಶರಣ ಹೋಗು. ಆಪತ್ಕಾಲದಲ್ಲಿ ಮನುಷ್ಯರನ್ನು ನಂಬಿದರೆ ಉಪಯೋಗವಿಲ್ಲ.
ಆದರೆ ಪರಮಾತ್ಮನನ್ನು ನಂಬಿ ನೀನು ನಿನ್ನ ಸಾಂತ್ವನ ಹೊಂದು, ನಿನ್ನ ನೋವನ್ನು ಮರೆಯೋಕ್ಕೆ ಏಕೈಕ ದಾರಿ ಅಂದರೆ ಪರಮಾತ್ಮ ನಾಮಸ್ಮರಣೆ. ಆ ಪರಮಾತ್ಮ ನಾಮಸ್ಮರಣೆ ಮಾಡಿದ ಮನಸ್ಸು ಹಗುರಾಗುತ್ತೆ, ದುಃಖ ಕಡಿಮೆ ಆಗುತ್ತೆ. ಹಾಗಾಗಿ ನೀನು ಈ ನಮ್ಮ ಜನರಿಗೆ ಹೇಳ್ಕೊಂಡ್ರೆ ಮತ್ತೆ ಟೀಕೆ ಮಾಡ್ತಾರೆ. ಜನ ನಮ್ಮ ಸಂತೋಷದ ಸಂತೋಷದಲ್ಲಿ ಭಾಗಿಯಾಗುವ ಜನ ನಮ್ಮ ದುಃಖದ ಕಾಲದಲ್ಲಿ ಬರಲ್ಲ. ಹಾಗಾಗಿ ದುಃಖದ ಕಾಲದಲ್ಲಿ ನಮ್ಮ ದುಃಖದ ಸಂದರ್ಭದಲ್ಲಿ ಕಣ್ಣೀರಿಸಬೇಕಾದ ಜನ ಕಣ್ಣಿಗೆ ಕಾಣಂತೆ ನಡೆದೋಗ್ಬಿಡ್ತಾರೆ ದೂರ. ಆದರೆ ಪರಮಾತ್ಮ ಹಾಗಲ್ಲ. ನಿನ್ನ ನೋವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಏಕೈಕ ವ್ಯಕ್ತಿ ಪರಮಾತ್ಮ. ನಿನ್ನ ಕಷ್ಟಕ್ಕೆ ಸ್ಪಂದಿಸಬಲ್ಲ ಹಿರಿಯ ಗುಣ ಇರ್ತಕ್ಕಂಥ ಪರಮಾತ್ಮ ಒಬ್ಬನಿಗೆ. ಆದ್ದರಿಂದ ಯಾರನ್ನೂ ನಂಬದೆ, ನಿನ್ನ ಆಪತ್ಕಾಲದಲ್ಲಿ ಯಾರ ಬಳಿ ಹೋಗದೆ, ನನ್ನವರು ತನ್ನವರು ಬಾಂಧವರನ್ನು ಯಾರನ್ನು ನಂಬದೆ ಎಲ್ಲ ಲೋಕಬಂಧುವಾದ ಪರಮಾತ್ಮನ ನಂಬು. ಅವನ ಪಾದವನ್ನೇ ಆಶ್ರಯಿಸು, ಅವನ ನಾಮವನ್ನೇ ಆಶ್ರಯಿಸು, ನಿನಗೆ ಸುಖ ಶಾಂತಿ ಸಿಗುತ್ತದೆ. ಆದ್ದರಿಂದ ನೀನು ನಂಬಬೇಕಾದ ನಿಜಬಂಧು ಪರಮಾತ್ಮ ಎನ್ನುವ ಸಂದೇಶವನ್ನ ಕನಕದಾಸರು ಆರಿಗಾರಿಲ್ಲ ಆಪತ್ಕಾಲಗಳು ಎನ್ನುವ ಈ ಕೀರ್ತನೆಯಲ್ಲಿ ಹೇಳಿದ್ದಾರೆ.